ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ. ನಾನು ನಿಮಗೆ ಲಾಸ್ಟ್ ವಿಡಿಯೋದಾಗ ಒಂದು ಅಮ್ಮ ಮಾಡಿದ ಹೇರ್ ಆಯಿಲ್ ಅಂತೇಳಿ ಒಂದು ಆಯಿಲ್ ಬಗ್ಗೆ ತೋರಿಸಿದ್ದೆ ನಾನು ನಿಮಗೆ. ಅದರದ್ದು ಎಫೆಕ್ಟ್ ಹೆಂಗಿರುತ್ತೆ ಅಂಥೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ಅಂಥೇಳಿ ಹೇಳಿದ್ದೆ. ಅದು ಹೇರ್ ಆಯಿಲ್ ಯಾವುದಂತಂದರೆ ಪುದೀನ ವೀಳ್ಯದೆಲೆಯಿಂದ ಮಾಡಿದ್ದು. ಅದರದ್ದು ಎಫೆಕ್ಟ್ ಹೆಂಗಿದೆ ಅಂತೇಳಿ ಈಗ ತೋರಿಸ್ತೀನಿ. ಬಾಯ್ಸ್ ನೋಡ್ರಿ, ಇಷ್ಟು ಲಾಂಗ್ ಅದು ಎಣ್ಣೆ ಹಚ್ಚಿದಾಗಿಂದ ಇಷ್ಟು ಬಂದವ. ಆಮೇಲೆ ಇದು ಈಗಿಂದು ಸದ್ಯದ್ದು. ಆಮೇಲೆ ಒಂದು ಹಳೆ ಪಿಕ್ ಹಾಕ್ತೀನಿ ಹಿಂದಿನ ಹೇರ್ಸ್ದು. ಆ ಎಣ್ಣೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ನಿಮಗೆ ಗೊತ್ತಾಗ್ತದೆ. ಆ ಹೇರ್ ಆಯಿಲ್ ಮಾಡೋದು ಹೆಂಗಂತೇಳಿ ನಾನು ಆಲ್ರೆಡಿ ವಿಡಿಯೋ ಮಾಡಿ ಪೋಸ್ಟ್ ಮಾಡೀನಿ, ಅಮ್ಮ ಮಾಡಿದ ಹೇರ್ ಆಯಿಲ್ ಅಂತ ಹೇಳಿ. ಆ ವಿಡಿಯೋನ ನೀವು ಚೆಕ್ ಮಾಡಿ ನೋಡಿ ಆ ಆಯಿಲ್ನ ನೀವು ಮಾಡ್ಕೋಬೋದು. ಅದಾದಮೇಲೆ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಟ್ಟೆ ವಾಶ್ ಮಾಡಿ ಮನೆ ಮಾಳಿಗೆ ಮೇಲೆ ಒಣಗಾಕಕ್ಕೆ ಬಂದೆ ನಾನು. ಇದು ಬಟ್ಟೆ ಒಣಗಾಕಿದ ಮೇಲೆ ಅಮ್ಮ ನಾನು ಹೊರಗೆ ಹೋಗ್ತಾಯಿದ್ದೀವಿ. ಇವತ್ತು ನಾನು ವ್ಲಾಗ್ ಮಾಡ್ತಾ ಇರೋದು ಫಸ್ಟ್ ನ್ಯೂ ಇಯರ್ ಡೇ ದಿನ, ಹೊಸ ವರ್ಷದ ದಿನ, ಜನವರಿ 1. ಇವತ್ತಿನ ದಿನ ನಾವು ಸೆಲೆಬ್ರೇಟ್ ಮಾಡಲಿಲ್ಲ. ಆದರೆ ಅಮ್ಮನ ಜೊತೆ ಇಡೀ ದಿನ ನಾನು ಶಾಪಿಂಗ್ ಮಾಡಿದ್ದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಭಾಳ ನನಗೆ ತುಂಬ ಖುಷಿ ಆಯಿತು. ಬಟ್ಟೆನೆಲ್ಲ ಒಣಗಾಕಿದ್ದಾಯಿತು. ಈ ಕಡೆ ಎಲ್ಲ ನಾವು ಹಾಕ್ಯಂತೀವಿ, ಅಮ್ಮನೂ ನಾನು. ಈ ಕಡೆ ಎಲ್ಲ ಐಶನು ಪ್ರಶಾಂತ್ ಒಂದು ಕಡೆ ಹಾಕಿಬಿಡ್ತೀನಿ. ಅಂದರೆ ಒಣಗಿದ ಮೇಲೆ ಇವನು ಒಂದು ಕಡೆ ಸಪ್ರೇಟ್ ಕಟ್ಟಿಡ್ತೀನಿ, ಅವನ್ನ ಒಂದು ಕಡೆ ಸಪ್ರೇಟ್ ಕಟ್ಟಿಟ್ಬಿಡ್ತೀನಿ. ಆಮೇಲೆ ಮಡಚಿಡುವಾಗ ಮತ್ತು ಅವ್ರಿಗೆ ಬೇಕಂದಾಗ ಕೊಡಬೇಕಾದ್ರೆ ಬೇಗ ಕೈಗೆ ಎಲ್ಲ ಬಟ್ಟೆ ಒಗೆದು ಹಾರಾಕಿದ್ದಾಯಿತು ಬಿಸಿಲಿಗೆ ಮನೆ ಮೇಲೆ. ಇವತ್ತು ನಾನು ಅಮ್ಮ ಶಾಪಿಂಗ್ ಹೋಗ್ತಾಯಿದ್ದೀವಿ. ಖುಷಿ ಏನಂದರೆ ನಾನು ಅಮ್ಮ ಅಷ್ಟೇ ಹೋಗ್ತಾಯಿದ್ದೀವಿ. ಅಮ್ಮನ ಜೊತೆ ನಾನು ಇಬ್ಬರು ಐಶ್ವರ್ಯ ಪ್ರಶಾಂತನ ಸ್ಕೂಲ್ಗೆ ಹೋಗಿದ್ದಾರೆ ಅವರು. ಇವತ್ತು ಸಾಯಂಕಾಲ 4 ಗಂಟೆವರೆಗೂ ನಮಗೆ ಟೈಮ್ ಇರೋದ್ರಿಂದ ರೇಷನ್ ತರಕ್ಕೆ ಹೋಗ್ತಾಯಿದ್ದೀವಿ. ಆಮೇಲೆ ಅಮ್ಮ ಎಲ್ಲಿ ಬರೋದಿಲ್ಲ, ಅಮ್ಮ ಹೆಚ್ಚಾಗಿ ಮನೆಗೇ ಇರ್ತಾರೆ. ಎಲ್ಲ ಗಾಡಿ ಮೇಲೆ, ಸ್ಕೂಟಿ ಮೇಲೆ ಎಲ್ಲ ಮನೆಗೆ ಇದನ್ನೆಲ್ಲ ನಾನೇ ಓಡಾಡಿ ತಗೊಂಡು ಬಂದುಬಿಡ್ತೀನಲ್ಲ. ಇವತ್ತು ಅಮ್ಮ ಹೋಗಿ ಬರೋಣ ಅಂತಂದರೆ ಆಯ್ತಮ್ಮ ಹೋಗೋಣ ನಡಿ ಅಂತ ಅಂದರು. ಇವತ್ತು ಅಂದರೆ ಅಪ್ಪ ಅಮ್ಮನ ಜೊತೆ ಮಕ್ಕಳು ಶಾಪಿಂಗ್ ಹೋಗ್ಬೇಕಾದ್ರೆ ಖುಷಿ ಆಗ್ತಾರಲ್ಲ, ಅದೇ ಥರ ನಾನು ಅಮ್ಮನ ಜೊತೆ ಹೋಗ್ತಾಯಿದ್ದೀನಿ ಅಂತೇಳಿ ನನಗೇನೋ ಒಂಥರ ಖುಷಿ ಆಗ್ತಾಯಿದೆ. ಶಾಪಿಂಗ್ ಹೋಗ್ತೀವಿ, ಅಲ್ಲಿ ಹೋಗಿ ಎಲ್ಲಿ ಹೋಗ್ತೀವಿ ಅಂತೇಳಿ ಅಲ್ಲಿ ಹೋದ್ಮೇಲೆ ನಿಮಗೆ ಸಿಗ್ತೀನಿ. ಬಾಯ್. ನನ್ನ ಬಟ್ಟೆ ಒಣಗಾಕಿ ಬರೋಷ್ಟರಲ್ಲಿ ಅಮ್ಮ ಹೊರಗಡೆ ತರಕಾರಿ ಮಾರಕ್ಕೆ ಬಂದಿದ್ದರು, ತಗೊಂಡಿದ್ರಂತೆ. ನೋಡಿರಿ, ಇವು ಬಟಾಣಿ ಇದ್ದಂಗೆ ಇದ್ದಾವೆ ಪೀಸ್, ಆದರೆ ಇವು ಬಟಾಣಿ ಕಾಳಲ್ಲ. ಇದನ್ನು ಈ ಬೆಳಗಾಂ ಕಡೆ ಇವನ್ನ ವಟಾಣಿ ಕಾಳು ಅಂತಾರೆ. VA ವಟಾಣಿ ಕಾಳು. ಅವು ಸುಲಿದ್ರೆ ಸ್ವಲ್ಪ ಬಟಾಣಿಗಿಂತ ಚಿಕ್ಕ ಕಾಳಿರುತ್ತೆ, ಗಾತ್ರದಲ್ಲಿ ಸಣ್ಣದಿರುತ್ತೆ. ಅದನ್ನು ತೊಗೊಂಡಿದ್ಲು ಅಮ್ಮ. ಆಮೇಲೆ ಹೀರೆಕಾಯಿ, ಟೊಮ್ಯಾಟೊ, ಒಂದು ಗಜ್ರಿನೂ ತೊಗೊಂಡಿದ್ರು. ಹೋಗೋಣ? ರೆಡಿ ಆಗಿಯಾ? ರೆಡಿ. ಶಾಪಿಂಗಿಗೆ ರೆಡಿ? ಫುಲ್ ಖುಷಿ ಅಲ್ಲ? ನಡಿ ಹೋಗೋಣ ನಡಿ. ನೋಡ್ರಿ, ಚೀಲ, ನೀರು, ಬ್ಯಾಗು ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಾಯ್ ಎಲ್ಲರಿಗೂ. ಅಮ್ಮ ನಾನು ಇಬ್ಬರೇ ಎಂಜಾಯ್ ಮಾಡೋದು ಇವತ್ತು. ಅಲ್ಲಿಂದ ಸೀದಾ ನಾವು ಬಂದಿದ್ದು ಡಿ-ಮಾರ್ಟ್ಗೆ ಬಂದು ಶಾಪಿಂಗ್ ಸ್ಟಾರ್ಟ್ ಮಾಡಿದ್ವಿ. ಶಾಪಿಂಗ್ ಮಾಡಿದ್ದೆಲ್ಲ ಅಮ್ಮನೇ. ಅಮ್ಮ ಎಷ್ಟು ಖುಷಿಯಾಗಿದ್ದರು ಶಾಪಿಂಗ್ ಮಾಡುವಾಗ ಅಂತಂದರೆ, ಅಮ್ಮನ ಖುಷಿ ನೋಡಿ ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲೇ ಆಗೋಯ್ತು ನನಗೆ. ಅದಾದಮೇಲೆ ಮನೆಗೆ ಬಂದ್ವಿ. ಬನ್ನಿ ಡಿ-ಮಾರ್ಟಲ್ಲಿ ಏನೇನು ಶಾಪಿಂಗ್ ಮಾಡಿದೆ ಅಂತ ಎಲ್ಲನೂ ಹೇಳ್ತೀನಿ. ನೋಡಿರಿ, ಇದು ಐಶ್ವರ್ಯದು 2 ಪಲಾಜೋ. ಇದು ಈ ಕಲರ್ ತಗೊಂಡಿನಿ. ಇವು ಮೊಣಕಾಲ್ವರೆಗೂ ಮಾತ್ರ ಬರ್ತಾವೆ, ಮೊಣಕಾಲು ಕೆಳಗೆ ಫುಲ್ಲು ಇಮ್ಡಿ ತನಕ ಬರೋದಿಲ್ಲ. ಇವೆರಡು ತೊಗೊಂಡೆ. ಆಮೇಲೆ ಒಳಗಡೆ ಎಲಾಸ್ಟಿಕ್ ಲೂಸ್ ಆದ್ರೂ ಕಟ್ಕೊಳ್ಳೋಕ್ಕೆ ಲಾಡಿ ಇದ್ದಾವೆ, ಇದು ಚೆನ್ನಾಗಿದೆ. ಆಮೇಲೆ 2 ಶರ್ಟು ಐಶ್ವರ್ಯಂಗೆ, ಇವು ಐಶ್ವರ್ಯಂಗೆ ಅದು. ಆಮೇಲೆ ಇದು ಒಂದು ಟಿ ಶರ್ಟ್ ತೊಗೊಂಡೆ ಪ್ರಶಾಂತ್ಗೆ. ಇದು ಏನು ಬಟ್ಟೆ ಅಂತಾರೆ ಗೊತ್ತಿಲ್ಲ, ಒಂಥರ ಸ್ಪೋರ್ಟ್ಸ್ ಬಟ್ಟೆ ಬರ್ತಾವಲ್ಲ ಆ ಥರ ಇದೆ ಇದು. ಈ ಬನೀನೊಂದು ತೊಗೊಂಡೆ. ಆಮೇಲೆ ಈ 2 ಟಿ ಶರ್ಟು, ಒಂದು ಬ್ರೌನು, ಒಂದು ಇದೇನು ಕಲರ್ ಮಿಲ್ಟ್ರಿ ಡ್ರೆಸ್ ಥರ, ಇವೆರಡು ತೊಗೊಂಡೆ. ಆಮೇಲೆ ಅವನಿಗೆ 2 ಪ್ಯಾಂಟು, ಇವು ಫುಲ್ ಇದಾವೆ. ಇವು ನೈಟ್ ಪ್ಯಾಂಟ್, 2 ಕಲರು. ಇದಕ್ಕೂ ಸಹ 2 ಲಾಡಿ ಕೊಟ್ಟಾರಲ್ಲ, ಅದು ಕಟ್ಕೊಳಕ್ಕೆ ಚೆನ್ನಾಗಿರುತ್ತೆ. ಯಾಕಂದರೆ ಎಲಾಸ್ಟಿಕ್ ಒಮ್ಮೆ ಲೂಸ್ ಆಗ್ತಿರ್ತಾವ,
ಸರಿ ಹೋಗ್ತಾವ ಸರಿ ಹೋಗಲ್ಲ. ಅದಕ್ಕೆ ಪೆಟಿಕೋಟ್ ತೊಗೊಂಡೆ. ಈ 3 ಪೆಟಿಕೋಟು ಈ ಕಲರು. ಇದು ಸ್ವಲ್ಪ ಎದೆ ಮೇಲೆ ಡಿಸೈನ್ ಬಂದಿದೆ. ಇದು ಬಂದು ಪೆಟಿಕೋಟು ಈ ಥರ ಸ್ಲಿಪ್ ಅಗಲ ಇರೋದು ತೊಗೊಂಡಿದ್ದೀನಿ. ಬನಿಯನ್ ಥರ ಮೈ ಮೇಲೆ ಚೆನ್ನಾಗಿ ಕುತ್ಕೊಂತವ ಹಾಕ್ಕೊಂಡಾಗ. ಇದು ಈ ಭುಜದಲ್ಲಿ ಹಿಂಗೆ ಕೆಳಗೆ ಸರಿಯೋದು, ಲೂಸ್ ಆಗೋದು ಏನೂ ಆಗೋಲ್ಲ. ಮತ್ತು ಇವನ್ನ ನಾನು ಮೊದಲು ತೊಗೊಂಡಿದ್ದೆ ಡಿಮಾರ್ಟಲ್ಲಿ. ತುಂಬ ಚೆನ್ನಾಗಿ ಬಾಳಿಕೆ ಬರ್ತಾವ, ಹೊಲಿಗೆ ಹೋಗೋದು ಆ ಥರ ಏನೂ ಆಗಿಲ್ಲ. ಬಟ್ಟೆನೂ ಚೆನ್ನಾಗಿರ್ತಾವ. ಅದಕ್ಕೆ ಮತ್ತೆ 3 ತಗೊಂಡೆ. ಇದು ಒಂದು ಎಕ್ಸ್ಟ್ರಾ ನನ್ನ ಮಗಳಿಗೆ ಅಂತ. ಆಮೇಲೆ ಇದು ಒಂದು ಟವಲು ದೊಡ್ಡದು, ಚೆನ್ನಾಗೈತೆ. ಕಲರ್ ನೋಡ್ರಿ ಎಷ್ಟು ಚೆನ್ನಾಗೈತೆ. ಅಮ್ಮ ಆರಿಸಿದ್ದು ಓಕೆ. ಇದೆಲ್ಲ ಬಟ್ಟೆ. ಈ ಕ್ರೀಮಿ ಕಿಂಡರ್ ಜಾಯ್ 2 ತಗೊಂಡಾರಮ್ಮ. ಈಗ ಹೊಸ್ತರ ಬಂದವು ಇವು. 2 ತಗೊಂಡಿದ್ಲು. ಒಂದು ಐಶು ಆಗಲೇ ತಿಂದ್ಲು. ಇದು ಒಂದು ಈಗ ಸದ್ಯ ಕಾಯ್ತದನೋ ಕೊಡ್ತು ನಮ್ಮ ಪ್ರಶಾಂತ್ಗೆ. ಹಲೋ. ಓಕೆ. ಆಮೇಲೆ ಇವೆರಡು ಬಾಟ್ಲಿ ಆಗಲೇ ನನ್ನ ಮಗ ನೀರು ಹಾಕ್ಯಂಡು ಇಟ್ಕೊಂಬಿಟ್ಟನ. ನೋಡ್ರಿ ಎಷ್ಟು ಚೆನ್ನಾಗೈತೆ ಡಿಸೈನು, ಒಂಥರ ಲುಕ್ ಆಗಿದೆ. ಆಮೇಲೆ ಇದೊಂದು ಪೀಚ್ ಕಲರ್ ಮೂಂಗಾಲ್ ತೊಗೊಂಡ್ವಿ. ಆಮೇಲೆ ಇದು ಎಳ್ಳುಂಡೆ, ಇದು ಪಿಸ್ತಾ ಪೀನಟ್ಟು, ಇನ್ನೊಂದು ಬರೀ ಪೀನಟ್. ಇದು ನಿಮಗೆ ಗೊತ್ತು, ಬೆಲ್ಲ ಶೇಂಗಾ ಮಕ್ಕಳಿಗೆ ಎಷ್ಟು ಒಳ್ಳೆಯದು ಅಂತ, ಹಾಗಾಗಿ ತಗೊಂಡಿವಿ. ಆಮೇಲೆ ನಾವು ಹೆಚ್ಚಾಗಿ ಹೊರಗಿಂದ ಏನೂ ಕೊಡೋದೇ ಇಲ್ಲ. ನಾನು ಬೇಕ್ರಿ ಐಟಮ್ ಮತ್ತು ಮನೆಗೆ ಏನೂ ತರಕ್ಕೆ ಹೋಗಲ್ಲ. ಅದಕ್ಕೆ ಡಿಮಾರ್ಟಲ್ಲಿ ಇದು ಆಫರ್ ಇತ್ತು, ಬೈ 1 get 1 ಫ್ರೀ ಅಂತ. ಇದು ಒಂದು ಸಾದಾ ಶೇಂಗಾ ಚಿಕ್ಕಿ, ಇದು ಒಂದು ಪಿಸ್ತಾ ಪೀನಟ್ ಅಂತ ಹೇಳಿ. ಇದು 2, ಇದು ಬೈ 1 get 1 ಫ್ರೀ ಅದು ಇತ್ತು. ಆಮೇಲೆ ಖರ್ಜೂರ ಬಂದು ನಾವು ಪ್ರತಿದಿನ ಬೆಳಗ್ಗೆ ಮಕ್ಕಳು ಎದ್ದ ಮೇಲೆ ಮುಖ ತೊಳ್ಕೊತಾರಲ್ಲ, ಖಾಲಿ ಹೊಟ್ಟೆಲಿ ಒಂದು 3 ಪೀಸ್ ಇಲ್ಲ 4 ಪೀಸು, ಲಾಸ್ಟ್ 2 ಪೀಸ್ ಆದರೂ ತಿನ್ನಿಸ್ತೀವಿ. ಖರ್ಜೂರ ಅಂತೂ ನಮ್ಮ ಮನೆಗೆ ಬೇಕೇ ಬೇಕು. ಸಾಬುದಾನ, ಲೈಲಾನ್ ಸಾಬುದಾನ, ದೊಡ್ಡ ಸಾಬುದಾನ ಬರುತ್ತೆ, ಅದು ಬೇರೆ. ಆಮೇಲೆ ಇದು ಲೈಲಾನ್ ಸಾಬುದಾನ. ಆಮೇಲೆ ಒಣಶುಂಠಿ. ಡಿಮಾರ್ಟಲ್ಲಿ ಒಣಶುಂಠಿ ಮಾತ್ರ ನಂಬರ್ 1 ಸಿಗ್ತದೆ. ಕುಟ್ಟಿದಾಗ ಎಷ್ಟು ಚೆನ್ನಾಗಿ ಪೌಡ್ರ್ ಆಗುತ್ತೆ ಅಂದರೆ ಇದು 2ನೇ ಪಾಕೆಟ್. ಇದು ಮೊದಲನೇ ಪಾಕೆಟು ಇದೆ, ಇನ್ನೂ ಅರ್ಧ ಇದೆ. ಮತ್ತು ಇನ್ನೂ ಮತ್ತೆ ಯಾವಾಗ ಹೋಗೋದು ಅಂಥೇಳಿ ತೊಗೊಂಡು ಬಂದ್ವಿ. ಆಮೇಲೆ ಮಂಡಾಳು, ಚುರುಮುರಿ. ಏನು ಸ್ಪೆಷಲ್ ಅಂದರೆ ಜೋಳದ ಮಂಡಾಳು. ಫಸ್ಟ್ ಟೈಮ್ ನೋಡಿದ್ವಿ, ಇವು ಹೆಂಗಿರ್ತಾವಪ್ಪ ಅಂತೇಳಿ ಟ್ರೈ ಮಾಡೋಣ ಅಂತೇಳಿ 2 ಪಾಕೆಟ್ ತೊಗೊಂಡು ಬಂದೀವಿ ಅಮ್ಮ ನಾನು, ಇವೆರಡು. ಆಮೇಲೆ ಇದನ್ನು ನೋಡಿದ್ರಿ. ಆಮೇಲೆ ಗುವಾ ಜ್ಯೂಸ್ ಗೊತ್ತು, ಪೇರ್ಲಣ್ಣು ಮಕ್ಕಳಿಗೆ ಎಷ್ಟು ಒಳ್ಳೆಯದು ಅಂತ. ಈ ಥರ ರೆಡಿಮೇಡ್ ಜ್ಯೂಸು ಕೊಡೋದು ಕಡಿಮೆ. ಯಾವಾಗಾದರೂ ಒಂದು ಬಾಟಲ್ ತಂದು ಇದನ್ನ ಒಂದೊಂದು ಗ್ಲಾಸ್ ದಿನಕ್ಕೆ ಸ್ವಲ್ಪ ಕೊಟ್ಟು ಒಂದು 4-5 ದಿನ ಮಾಡ್ತೀವಿ. ಇದನ್ನು ಅವ್ರಿಗಷ್ಟೇ ಕೊಡ್ತೀವಿ, ನಾವೇನು ಕುಡಿಯೋಕ್ಕೆ ಹೋಗಲ್ಲ. ಟೀ ರಸ್ಕ್ ತಂದೀವಿ, ಚೆನ್ನಾಗಿರ್ತಾವೆ, ಏಲಕ್ಕಿ ಫ್ಲೇವರ್ ಇರ್ತಾವೆ. ಇದನ್ನಾಗಲೇ ಒಂದು ಸರಿ ಬಳಸಿದ್ದೀನಿ, ಚೆನ್ನಾಗಿರ್ತಾವೆ. ಆಮೇಲೆ ಇವೆರಡು ಪಾಕೆಟ್, ಇವನ್ನ ಬರೀ ಬಾಯ್ಲಾದರೂ ತಿನ್ಬೋದು, ಸೇಮು ಮಂಡಾಳು ಇದ್ದಂಗೆ ಇರ್ತಾವೆ, ಅದು ಮಕ್ಳಿಗೆ ಒಳ್ಳೆಯದು. ಇಷ್ಟು. ಆಮೇಲೆ ಇವೆರಡು ಬಾಟಲ್ ಮಾತ್ರ ಭಾಳ ಚೆನ್ನಾಗಿದ್ದಾವೆ. ಪ್ಲಾಸ್ಟಿಕ್ ಜಾಸ್ತಿ ಏನು ತರಲ್ಲ, ಸ್ಟೀಲು ಮಕ್ಕಳಿಗೆ ವೆಯ್ಟ್ ಆಗ್ತದೆ ಮತ್ತು ನೀರು ಕಡಿಮೆ ಇಳಿಸ್ತಾವೆ ಅಂತೇಳಿ ಈ ಥರದ್ದು 2 ತೊಗೊಂಬಂದೀವಿ. ಆಮೇಲೆ 2 ಪಿತಾಂಬರಿ ಪೌಡ್ರು. ಆಮೇಲೆ ಇದು ಯಾವುದೋ ಹೊಸದು ಮಾವಿನಕಾಯಿ ನಿಂಬೆಕಾಯಿ ಎಲ್ಲ ಮಿಕ್ಸ್ ಪಿಕ್ಕಲ್ ಬಂದತ್ತೆ. ಇದು ಟೇಸ್ಟ್ ಹೆಂಗಿದೆ ನೋಡೋಣ. ಇದು ಒಂದು ಸತಿ ಬಳಸಿ ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಹೆಂಗಿರುತ್ತಂತ. ಆಮೇಲೆ ಇದು ಬಂದು ಆಳ್ವಿ. ನಾವು ಇದನ್ನ ಆಳ್ವಿ ಅಂತೀವಿ, ಇವರು ಹಲೀಮ್ ಅಂತ ಕೊಟ್ಟಾರೆ. ಇದನ್ನು ಅಮ್ಮ ತಗೊಂಡ್ರು. ಇದನ್ನೇನು ಮಾಡ್ತಾರೋ ಹೆಂಗೋ ಬಳಸೋದು ಅಂತ ಹೇಳಿದ್ರು ನನಗೆ ಹೇಳೋಕ್ಕೆ ಬರ್ತಾಯಿಲ್ಲ. ಓಕೆ, ಇದೊಂದು ಆಳ್ವಿ. ಇಷ್ಟು ತೊಗೊಂಡ್ವಿ ನೋಡ್ರಿ. ಆಮೇಲೆ 4 ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಬಂದಿದ್ದೀನಿ. ಅದನ್ನು ನನ್ನ ಮಗ ಹೇಳಿಲ್ಲ, ಯಾಕಂದರೆ ತೋರಿಸಿದ್ರೆ ಅವರು ಖಾಲಿ ಆಗೋವರೆಗೂ ಬಿಡೋದೇ ಇಲ್ಲ. ಈ ಥರ ಚಾಕ್ಲೇಟ್ ಜಾಸ್ತಿ ತರಲ್ಲ, ತಿಂಗಳಲ್ಲಿ 1 ಸರಿ 2 ಸರಿ ಅಷ್ಟೇ ಕೊಡ್ತೀನಿ, ಜಾಸ್ತಿ ಕೊಡಬಾರ್ದು. ಅವರು ಜಾಸ್ತಿ ಕೇಳಲ್ಲ. ಈಗ ತಂದಿರೋದನ್ನು ನೋಡಿದರೆ ಮಾತ್ರ ಖಾಲಿ ಆಗೋವರೆಗೂ ಬಿಡಲ್ಲ, ಒಂದು 2 ದಿನದಲ್ಲಿ ತಿಂದು ಮುಗಿಸ್ಬಿಡ್ತಾರೆ. ಅದಕ್ಕೆ ನಾನೇನು ಮಾಡ್ತೀನಿ, ವಾರಕ್ಕೊಂದು ಸತಿ ಅರ್ಧ ಮಾಡಿ ಐಶುಗ ಪ್ರಶಾಂತ್ಗೆ ಕೊಡ್ತೀನಿ. ವಾರದಲ್ಲಿ ಒಮ್ಮೆ ಅಂದ್ರೂ ತಿಂಗಳ ಪೂರ್ತಿ 4 ಚಾಕ್ಲೇಟ್ ಆಗುತ್ತೆ. ಆಮೇಲೆ ಅದ್ರ ಜೊತೆ ಇನ್ನೂ ಉಳಿದ ಸ್ವೀಟ್ ತೋರಿಸಿದೆಲ್ಲ, ಶೇಂಗಾ ಚಿಕ್ಕಿ, ಎಳ್ಳುಂಡೆ, ಆಮೇಲೆ ಖರ್ಜೂರ,
ಅದೇ ಬೇಕಾದಷ್ಟು ಸ್ನ್ಯಾಕ್ಸ್ ಆಯಿತು ಅವ್ರಿಗೆ. ಸ್ನ್ಯಾಕ್ಸು ತಿಂದಂಗೂ ಆಯಿತು ಮತ್ತು ಹೆಲ್ದಿ ಫುಡ್ಡು ಹೌದು. ಅದಕ್ಕೆ ಇದನ್ನು ನಾನು ಅವರಿಗೆ ತೋರಿಸಿಲ್ಲ. ಈಗ ಅವರು ಒಳಗಡೆ ಮಲ್ಗಕ್ಕೆ ಹೋದ. ಅವನು ಹೋದ್ಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಆಮೇಲೆ ಬೇಳೆಕಾಳುಗಳಲ್ಲಿ ಏನೇನು ತೊಗೊಂಡು ಬಂದೆ ಅಂತ ಹೇಳ್ಬಿಡ್ತೀನಿ ಬೇಗ ಪಟ. ಇದು ಮಡಿಕೆ ಕಾಳು, ತೊಗರಿಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ಇದು ಇಡ್ಲಿ ರವೆ, ಇದು ಪುಟಾಣಿ, ಮೀಡಿಯಮ್ ಅವಲಕ್ಕಿ, ಉಪ್ಪಿಟ್ಟು ರವೆ, ಆಮೇಲೆ ಶೇಂಗಾ. ಆಮೇಲೆ ಈಗೇನು ತೊಗೊಂಡಿದ್ದೀವಲ್ಲ ಇದು ನಮಗೆ ಮಿನಿಮಮ್ ಏನಿಲ್ಲ ಅಂದರೆ 2 ತಿಂಗಳವರೆಗಾದರೂ ಚೆನ್ನಾಗಾಗುತ್ತೆ. ಇದೊಂದು ಬುತ್ತಿ ಡಬ್ಬಿ ತೊಗೊಂಡ್ವಿ, 3 ಬಾಕ್ಸಿಂದು. ಒಂದೇ ತೊಗೊಂಡಿದ್ದೀವಿ. ನೋಡೋಣ, ಇದು ಬಾಳಿಕೆ ಚೆನ್ನಾಗಿ ಬಂದರೆ ಇನ್ನೊಂದು ತೊಗೊಂಡ್ರೆ ಆಯಿತು. ಬಟ್ಟೆ ತಿಕ್ಕ ಬ್ರಷ್ಷು ಇದು ಒಂದು ತೊಗೊಂಡ್ವಿ. ಇದು ಒಂಥರ ಕ್ಯೂಟಾಗಿ ಚೆನ್ನಾಗಿತ್ತು. ಆಮೇಲೆ ನಮ್ಮ ಪ್ರಶಾಂತ್ಗೆ ಅವ್ರ ಅಜ್ಜಿ ಒಂದು ಸ್ಪೆಟ್ ತೊಗೊಂಡ್ಲು, ತುಂಬ ಚೆನ್ನಾಗಿದೆ. ಇದು ಕಲರ್ಗೆ ಇಷ್ಟ ಆಯ್ತು ನನಗೆ, ಪಿಸ್ತಾ ಗ್ರೀನು. ಒಂದು ಜರಡಿ ತೊಗೊಂಡ್ವಿ. ಇದು ದೊಡ್ಡ ಕಣ್ಣಿಂದಿದು, ಅಂದರೆ ಜೋಳದ ಹಿಟ್ಟು, ಸಜ್ಜೆ ಹಿಟ್ಟು ಅದನ್ನು ಜರಡಿ ಹಿಡಿಯೋಕ್ಕೆ ಬರುತ್ತಂತ ಇದು ದೊಡ್ಡ ಕಣ್ಣಿನ ತಗೊಂಡ್ಲ ಅಮ್ಮ. ಆಮೇಲೆ ಇದು ಒಂದು, ಇದರಲ್ಲಿ 2 ಇದು ಐತೆ, ಒಂದು ಸ್ಪ್ರಂಜು, ಒಂದು ಸ್ಕ್ರಬ್ಬು. ಇದು ಒಂದು ತೊಗೊಂಡ್ವಿ. ಕಾರಣ ಆಗಲೇ ನಾವು ಡಿಮಾರ್ಟಲ್ಲಿ ತೊಗೊಂಡಿದ್ವಿ. ಇದು ಬಾಳಿಕೆ ಚೆನ್ನಾಗಿ ಬರ್ತಾವೆ ಇವು. ಅಂಟಿಸಿದ ಮೇಲೆ ಸ್ವಲ್ಪ ಒಂದು ಅರ್ಧ kg ಅನ್ನೋ ಥರ ವೆಯ್ಟ್ ಚೆನ್ನಾಗಿ ಹಿಡಿತಾವೆ. ಹಂಗಾಗಿ ಇದು ಒಂದು ತೊಗೊಂಡೆ. ಅವ್ರ ಅಜ್ಜಿ ಮೊಮ್ಮಗನಿಗೆ ಇದು ಒಂದು ಗಾಡಿ ತೊಗೊಂಡ್ರು, ಚೆನ್ನಾಗಿದೆ ಇದು ಕೂಡ ಆಟ ಆಡೋಕ್ಕೆ. ಆಮೇಲೆ ಮೊಮ್ಮಗ ಅಂತೇಳಿ ಬಾಲ್ ತೊಗೊಂಡ್ಲು, ಒಂಥರ ಸಾಫ್ಟಾಗಿ ಚೆನ್ನಾಗೈತೆ ನೋಡಿ, ಸ್ಮೈಲಿ ಫೇಸ್. ಓಕೆ, ಇದೊಂದು ಪಿಂಕ್ ಬಾಲು. ಇದು ಒಂದು ಡಿಮಾರ್ಟಲ್ಲಿ ನನಗೆ ಫೇವ್ರೆಟ್ ಆಗಿದ್ದು ಅಂತಂದರೆ ಇದು ಎಷ್ಟು ಇಷ್ಟ ಆಯ್ತಂದರೆ, ಇನ್ನೊಂದಿತ್ತು ಅದಕ್ಕೆ ಬಿಲ್ ಕಿತ್ತೋಗ್ಬಿಟ್ಟಿತ್ತು. ಅದಕ್ಕೆ ಬಿಲ್ ಕೊಡ್ರಿ ಅಂತ ಹೇಳಿದ್ರೆ, ಇಲ್ಲ ರೀ ಅದು ಬಿಲ್ ಅಂದರೆ ಬಾರ್ಕೋಡ್ ಇಲ್ಲ, ಅದನ್ನ ಕೊಡಲ್ಲ, ನೀವು ಬೇರೆ ತೊಗೊಳ್ಳಿ ಅಂತ ಅಂದರು. ಇಲ್ಲ ನನಗೆ ಬೇಕು, ಅದನ್ನ ಹುಡುಕಿ ಕೊಡ್ರಿ, ಇದು ಒಂದೇ ಐತೆ ಸಿಗ್ತಾಯಿಲ್ಲ ಅಂತಂದರೆ ಅವ್ರು ಹುಡ್ಕಕ್ಕೆ ಹೋದ್ರು. ನನ್ನ ಪುಣ್ಯಕ್ಕೆ ಕೆಳಗಡೆ ಇನ್ನೊಂದಿತ್ತು, ಅಂದರೆ ಸಾಮಾನೆಲ್ಲ ಜೋಡಿಸಿರ್ತಾರಲ್ಲ, ಅಲ್ಲಿ ಹುಡುಕಿದೆ, ಇದು ಒಂದು ಸಿಕ್ತು. ಇದು ಭಾಳ ಇಷ್ಟ ಆಯ್ತು ನನಗೆ. ಇದಕ್ಕೆ ದೊಡ್ಡ ಕಣ್ಣು ಇರೋದ್ರಿಂದ ಈ ಥರ ಭಾಳ ಉಪಯೋಗ ಇದೆ. ಮತ್ತು ಸ್ಟೀಲಿಂದು ಅನ್ನೋದು ಒಂದು ಖುಷಿ. ಒಂದು ಪ್ಲಾಸ್ಟಿಕ್ಕಿದ್ದು ನೋಡಿದ್ದೆ, ಪ್ಲಾಸ್ಟಿಕ್ ಬೇಡ ಅಂತೇಳಿ ಬಿಟ್ಟಿದ್ದೆ ನಾನು ಒಮ್ಮೆ. ಬಟ್ ಇದು ಸಿಕ್ತು ನೋಡಿರಿ, ಇಷ್ಟು ದೊಡ್ಡದೈತೆ. ನನಗಂತೂ ತುಂಬ ಇಷ್ಟ ಆಯಿತು ಡಿಮಾರ್ಟಲ್ಲಿ. ಆಮೇಲೆ ಹಣ್ಣು ಏನಾದರೂ ಇಟ್ಟು ಮೇಲೆ ಮುಚ್ಚಿಟ್ರೆ ಧೂಳು ಬೀಳಲ್ಲ, ಹುಳ ಉಪ್ಪಡಿ ಏನೂ ನೊಣ ಅಂಥದ್ದು ಏನೂ ಬರಲ್ಲ. ಅದಕ್ಕೂ ಭಾಳ ಚೆನ್ನಾಗೈತೆ, ಗಾಳಿ ಆಡುತ್ತೆ ಒಳಗಡೆ ಪದಾರ್ಥ ಇಟ್ಟರೆ. ಹಂಗಾಗಿ ನನಗಿದು ಭಾಳ ಇಷ್ಟ ಆಯಿತು ಡಿಮಾರ್ಟಲ್ಲಿ. ನೋಡಿರಿ, ಇಷ್ಟು ಸಾಮಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು. ಇನ್ನೇನಿಲ್ಲ ಅಂದರೂ ನಾವು ಈ ಮತ್ತೆ 2-3 ತಿಂಗಳು ಡಿಮಾರ್ಟ್ ಕಡೆ ಹೋಗೋದಿಲ್ಲ. ನೋಡಿರಿ, ಏನು ಮಾಡಲು ಇಲ್ಲೇ ಬಿಸಾಕಿ ಹೋಗ್ಬಿಟ್ಟ ನನ್ನ ಮಗ ಆಟ ಆಡಿ. ಇದಕ್ಕೆ ನೀರು ತುಂಬಿಟ್ಕೊಳ್ಳೋಣ. ಇದು ಪ್ರಶಾಂತಂಗಂತೆ, ಇದು ಐಶ್ವರ್ಯಂಗಂತೆ. ಇದು ಐಶ್ವರ್ಯ, ಇದು ಪ್ರಶಾಂತಿಗೆ. ಕರೆಕ್ಟ್, ಇದು ಐಶ್ವರ್ಯಂಗೆ, ಇದು ಪ್ರಶಾಂತಿಗೆ. ಬಟ್ಟೆ ತೊಗೊಂಡು ಬಂದ್ವಿ ಅಂತ ನಿಮ್ಗೆ ಏನು ಹೇಳಿದ್ನಲ್ಲ, ಆ ಬಟ್ಟೆನ ಮಾರನೇ ದಿನ ನಾವು ವಾಶ್ ಮಾಡಿ ಬಳಸ್ತೀವಿ ಮಕ್ಕಳಿಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.